ಸೂರ್ಯ ಬಾನಂಗಳದಲ್ಲಿ ಮೂಡುವುದಕ್ಕೆ ಮೊದಲೇ ಬಿರುಸಿನ ಚಟುವಟಿಕೆಗಳ ಕೇಂದ್ರವಾಗಿದ್ದ ಮಂಗಳೂರು ಮೀನುಗಾರಿಕಾ ಬಂದರು 2 ತಿಂಗಳ ಮೌನಕ್ಕೆ ಜಾರಿದೆ. ಸಮುದ್ರದ ಅಲೆಗಳನ್ನ ಸೀಳಿ ಮೀನು ಬೇಟೆ ನಡೆಸುವ ದೋಣಿಗಳು ದಡಕ್ಕೆ ಬಂದು ಲಂಗರು ಹಾಕಿವೆ. ಬಂದರಿನ ಮೌನದ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ಹರಾಜಿನ ಕೂಗು, ಬೋಟ್ಗಳ ಎಂಜಿನ್ಗಳ ಸದ್ದು, ಟೆಂಪೋ ಲಾರಿಗಳ ಓಡಾಟ ಹಾಗೂ ಕಾರ್ಮಿಕರ ಗದ್ದಲಗಳಿಂದ ಗಿಜಿಗುಡುತ್ತಿದ್ದ ಮಂಗಳೂರಿನ ಮೀನುಗಾರಿಕಾ ದಕ್ಕೆ ಇದೀಗ ಸ್ತಬ್ಧವಾಗಿದೆ. ವಾರ್ಷಿಕ ಮೀನುಗಾರಿಕೆ ಋತು ಅಂತ್ಯಗೊಂಡಿರುವ ಹಿನ್ನೆಲೆಯಲ್ಲಿ ಬಂದರಿನ ಬಹುತೇಕ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದು, ಬಂದರು ಪ್ರದೇಶದಲ್ಲಿ ನೀರವ ಮೌನವಿದೆ. ರಾಜ್ಯದಲ್ಲಿ ಜೂನ್ 1ರಿಂದ ಜೂನ್ 31ರವರೆಗೆ 2 ತಿಂಗಳ ಕಾಲ ಯಾಂತ್ರೀಕೃತ ಹಾಗೂ ಟ್ರಾಲ್ ಬೋಟ್ಗಳ ಮೀನುಗಾರಿಕೆಗೆ ನಿಷೇಧ ಜಾರಿಯಲ್ಲಿದೆ. ಪ್ರಸ್ತುತ ಬಂದರಿನಲ್ಲಿ ಬೋಟ್ಗಳಿಂದ ಮೀನು ತುಂಬಿಸುವ ಬಾಕ್ಸ್ಗಳನ್ನು ತೆಗೆದು ದಕ್ಕೆಯಲ್ಲಿ ಜೋಡಿಸುವ ಕೊನೆಯ ಹಂತದ ಕೆಲಸವನ್ನ ಕೆಲವು ಕಾರ್ಮಿಕರು ಮಾಡ್ತಾ ಇದ್ದಾರೆ. ಇನ್ನು ಟೆಂಪೋ, ಆಟೋ, ದ್ವಿಚಕ್ರ ವಾಹನ ಸಂಚಾರದಿಂದ ದಟ್ಟಣೆ ಉಂಟಾಗುತ್ತಿದ್ದ ದಕ್ಕೆ ಪ್ರದೇಶಿಸುವ ರಸ್ತೆಗಳು ಖಾಲಿಯಾಗಿದೆ. ಚಾ ತಿಂಡಿ ಅಂಗಡಿಗಳು ಗ್ರಾಹಕರಿಲ್ಲದೆ ಬಹುತೇಕ ಮುಚ್ಚಿವೆ. ಸಾಮಾನ್ಯ ದಿನಗಳಲ್ಲಿ ಬೆಳಗ್ಗೆಯಿಂದಲೇ ನೂರಾರು ವಾಹನಗಳ ಆಗಮನ ನಿರ್ಗಮನ ಆಗ್ತಾ ಇರುತ್ತೆ. ಈಗ ಜೆಟ್ಟಿಯಲ್ಲಿ ನೂರಾರು ಬೋಟ್ಗಳು ಲಂಗರು ಹಾಕಿವೆ. 1 ಮತ್ತು 2ನೇ ಹಂತದಲ್ಲಿ ಸ್ಥಳಾವಕಾಶ ಸಾಕಾಗಿದೆ. 3ನೇ ಹಂತ ಬೆಂಗ್ರೆ, ಬತ್ತೇರಿ, ಕೂಳೂರು ಭಾಗದಲ್ಲಿಯೂ ಕೆಲವು ಬೋಟ್ಗಳನ್ನು ನಿಲ್ಲಿಸಲಾಗಿದೆ. ಇನ್ನು ಬೋಟ್ಗಳ ದುರಸ್ತಿ, ಬಣ್ಣ ಬಳಿಯುವುದು ಹಾಗೂ ನಿರ್ವಹಣಾ ಕಾರ್ಯಗಳು ಆರಂಭವಾಗಿದ್ದು, ಮುಂದಿನ ಋತುವಿಗೆ ಸಜ್ಜಾಗಲು ಈ ಸಮಯ ಬಳಸಿಕೊಳ್ಳಲಾಗುತ್ತೆ. ಇನ್ನು ಕರಾವಳಿಯಲ್ಲಿ ಮೀನುಗಾರಿಕೆ ಸ್ಥಗಿತವಾಗಿರೋದ್ರಿಂದ ಇನ್ನು ಹೊರ ರಾಜ್ಯಗಳಿಂದ ಮೀನು ಬರಬೇಕಾಗಿದೆ. ಗುಜರಾತ್, ಚೆನ್ನೈ ಮೊದಲಾದೆಡೆಗಳಿಂದ ಮೀನುಗಳು ಬರ್ತವೆ. ಐಸ್ ಹಾಕಿ ತಂದು ಇಲ್ಲಿ ಮಾರಾಟ ಮಾಡೋದ್ರಿಂದ ತಾಜಾ ಆಗಿರೋದಿಲ್ಲ. ಜತೆಗೆ ದರವೂ ಹೆಚ್ಚಿರುತ್ತೆ. ಮಳೆಗಾಲ ಆರಂಭವಾದ ಬಳಿಕ ನಾಡದೋಣಿ ಮೀನುಗಾರಿಕೆ ಆರಂಭವಾಗಲಿದೆಯಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಮೀನು ದೊರೆಯೋದಿಲ್ಲ. ಸಿಕ್ಕರೂ ಸ್ಥಳೀಯವಾಗಿ ಮಾರಾಟವಾಗಿ ಬಿಡುತ್ತೆ. ಇನ್ನು ಮಾರುಕಟ್ಟೆಗೆ ಬರುವ ಪ್ರಮಾಣವು ಕಡಿಮೆ ಎನ್ನುತ್ತಾರೆ ಮೀನುಗಾರರು. ಬೋಟ್ಗಳಲ್ಲಿ ಮೀನುಗಾರಿಕೆ, ದಕ್ಕೆಯಲ್ಲಿ ಲೋಡಿಂಗ್, ಅನ್ಲೋಡಿಂಗ್ ನಡೆಸುವ 90% ಮಂದಿ ಹೊರ ರಾಜ್ಯದವರು. ಜಾರ್ಖಂಡ್, ಬಿಹಾರ, ಒಡಿಶಾ, ತಮಿಳುನಾಡು, ಆಂಧ್ರ ಮೊದಲಾದೆಡೆಗಳಿಂದ ಬಂದು ಇಲ್ಲಿ ಕೆಲಸವನ್ನ ಮಾಡ್ತಾರೆ. ಮೀನುಗಾರಿಕೆ ರಜೆಯಿಂದಾಗಿ ಅವರೆಲ್ಲ ಊರುಗಳಿಗೆ ಮರಳಿದ್ದಾರೆ. 2 ತಿಂಗಳ ಬಳಿಕ ವಾಪಸ್ಸಾಗಲಿದ್ದಾರೆ. ಮೀನು ಕಾರ್ಮಿಕರು ಮಾತ್ರವಲ್ಲದೆ ಐಸ್ ಫ್ಯಾಕ್ಟರಿ ಸಿಬ್ಬಂದಿ, ಮೀನು ಸಾಗಾಟ ವಾಹನ ಚಾಲಕರು, ಮೀನು ಸಂಸ್ಕರಣಾ ಘಟಕಗಳ ಕಾರ್ಮಿಕರು ಹೀಗೆ ಎಲ್ಲರೂ ಪರ್ಯಾಯ ಉದ್ಯೋಗ ಮಾಡಬೇಕಾಗಿದೆ.